ಪ್ರತಿ ಸರಿನೂ ನಿಮ್ಮ ಕೈಲಿ ಆಗಲ್ಲ ಮಗ ಅನ್ನೋ ಒಂದು ಆನ್ಸರ್ಗೆ ಪುಷ್ ಮಾಡ್ತಾ ಇದ್ದಾರೆ. ಎಲ್ಲಿ ಶಾಪ್ ಮೇಲೆ ಹೋಗಿ ಬಿಡೋಗ್ಬಿಡೋದಾ? ನಮಸ್ಕಾರ, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ರಿಂದ ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ರತಿ ವರ್ಷವೂ ಅಥವಾ ಪ್ರತಿ ಸರಿನೂ ನಾನು ಪ್ರಯತ್ನ ಪಟ್ಟಾಗ ಏನಾಗೋದು, ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಎಲ್ಲೂ ಒಳಗಡೆ ಇರೋ ಭಯ ಆಚೆ ಬಂದು ನನ್ನನ್ನು ಸೈಲೆಂಟ್ ಮಾಡಿಸ್ಕೊಳ್ಳೋದು. ಬಟ್ ಇವಾಗ ಈ ವರ್ಷ ಯೂಟ್ಯೂಬರ್ ಆಗಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ವರ್ಷ ಕೊನೆ ಆಗೋ ಟೈಮಲ್ಲಿ ನಾನು ಯೂಟ್ಯೂಬರ್ ಆಗಿದ್ದೀನಿ. ನಾನು ಯೂಟ್ಯೂಬರ್ ಆ್ಯಕ್ಚುಲಿ ನಾನು ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಯೂಟ್ಯೂಬರ್ ಆಗೋಣ ಅಂತ ಡಿಸೈಡ್ ಮಾಡಿದ್ದು. ಬಟ್ ನಾನು ಯಾಕೆ ಟ್ರಾವೆಲ್ ವ್ಲಾಗು ಮಾಡ್ತಾಯಿದ್ದೀನಿ ಅಂತಂದರೆ, ಈಗ ಕ್ರೌಡ್ದು ಕ್ಲಿಪ್ಪಿಂಗ್ ಹಾಕ್ತೀನಿ ನಾನು. ಈ ಕ್ರೌಡಲ್ಲಿ ಏನಾದರೂ ನಾನು ವಿಡಿಯೋ ಮಾಡಿಬಿಟ್ಟು ಭಯ ಇಲ್ಲದೆ ನಾನು ಆರಾಮಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾನು ಯಾವ ಟ್ರೋಲರ್ಸ್ಗಾಗಲಿ ಯಾವ ಬ್ಯಾಡ್ ಕಮೆಂಟ್ಸ್ಗಾಗಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಕಡಲೆಕಾಯಿ ಪರ್ಸನ್ನ ಚೂಸ್ ಮಾಡ್ತೀನಿ. ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಪರ್ಫೆಕ್ಟಾಗಿ ವಿಡಿಯೋ ಮಾಡ್ತಾ ಇಲ್ಲ. ಸೊ ನನ್ನ ಮೊದಲನೇ ವಿಡಿಯೋಗೆ ಮೊದಲನೇದು ಏನೇ ಕೆಲಸ ಮಾಡಿದ್ರೂ ಗಣಪತಿಯವರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನಾನು ಈ ಕಡಲೆಕಾಯಿ ಪರಿಸೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಣಪತಿ People, tighten your seat belts. ಇದು ಏರೋಪ್ಲೇನ್ ಅಲ್ಲ, ನಾನು ಬ್ಲಾಗ್ ಟೇಕ್ ಆಫ್ ಆಗ್ತಿದೆ. ತಾಜಾ ತಾಜಾ ಕಳ್ಳೆಕಾಯಿ, ಗರ್ಮ ಗರಂ ಕಳ್ಳೆಕಾಯಿ, ಬೆಂಗಳೂರು ಕರಗದ ಬಸವನ ಪರಿಚಯ ಬಡವರ ಬಾದಾಮಿ ಕಳ್ಳೆಕಾಯಿ. ಕಡಲೆಕಾಯಿ ಪರಿಸೆಗೆ ಸುಮಾರು 500 ವರ್ಷದ ಇತಿಹಾಸ ಇದೆ. ಇದರೊಂದು ಸಣ್ಣ ಕತೆ ಇದೆ, ಹೇಳ್ತೀನಿ. ನಿಮಗೆಲ್ಲ ಗೊತ್ತೇ ಇರುತ್ತೆ. ಪ್ರತಿ ವರ್ಷ ರೈತರು ಬೆಳೀತಾ ಇದ್ದಂಥ ಕಡಲೆಕಾಯಿನ ಒಂದು ಹಸು ಬಂದು ತಿನ್ಕೊಂಡು ಹೋಗ್ತಾ ಇರುತ್ತೆ. ಇದಕ್ಕೆಲ್ಲ ಬೇಜಾರಾದ ರೈತರೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಂದೀಶ್ವರನ ಬೇಡ್ಕೊತಾರೆ, ಇದರಿಂದ ನಮ್ಮನ್ನು ಪಾರು ಮಾಡು ಅಂತ. ನಂದಿದೇವರು ಪ್ರತ್ಯಕ್ಷ ಆಗಿ ಕಲ್ಲಾಗಿ ಆ ದೇವಸ್ಥಾನದಲ್ಲಿ ಈ ಹೊಲಗಳನ್ನೆಲ್ಲ ಕಾಯ್ಕೊಂಡಿದ್ದಾರೆ ಅನ್ನೋದು ನಂಬಿಕೆ ಇದೆ. ನಂದಿದೇವ್ರ ಕಲ್ಲು ಸಡನ್ನಾಗಿ ಪ್ರತ್ಯಕ್ಷ ಆದಾಗ ದೇವಸ್ಥಾನದಲ್ಲಿ ನೆಕ್ಸ್ಟ್ನೇ ದಿನದಿಂದ ಯಾರದೇ ಹೊಲಕ್ಕೆ ಆ ಹಸು ಬಂದು ತೊಂದರೆ ಕೊಡೋದಿಲ್ಲ. ಸೊ ಎಲ್ಲರೂ ನಂಬ್ತಾರೆ ನಂದೀಶ್ವರನೇ ಬಂದು ನಮ್ಮ ಹೊಲಗಳನ್ನ ಕಾಯ್ತಿದೆ ಅಂತ. ಸೊ ಇದ್ರ ಗ್ರ್ಯಾಟಿಟ್ಯೂಡ್ನೆಸ್ಗೆ ರೈತರೆಲ್ಲ ತಾವು ಬೆಳೆದಿರೋಂಥ ಮೊದಲನೇ ಬೆಳೆನ ತೊಗೊಂಬಂದು ದೇವ್ರಿಗೆ ಅರ್ಪಿಸ್ತಾರೆ. ಹಾಗೆ ಕಾಲ ಕಳೀತಾ ಇದು ದೊಡ್ಡ ಜಾತ್ರೆಯಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹೀಗೆ ಕಡಲೆಕಾಯಿ ಪರಿಸೆ ಜಾತ್ರೆ ಸೃಷ್ಟಿಯಾಗಿತ್ತು.
ಆಗಲ್ಲ ಮಗ ಅನ್ನೋ ಒಂದು ಸರ್ಗೆ ಹಾಯ್ ಅಷ್ಟೇ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕಿ. ಈ ಜಾತ್ರೆಗೆ ನೀವೇನಾದರೂ ಭೇಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಮೈಂಡನ್ನ ಪ್ರಿಪೇರ್ ಆಗ್ಬಿಟ್ಟು ಬಂದ್ಬಿಡಿ. ನೂಕು ನುಗ್ಲು, ತಲ್ಲಾಟ, ರೇಗ್ಸೋದು ಇದೆಲ್ಲ ಇದ್ದೇ ಇರುತ್ತೆ. ಆಗೋ ಬಂದನು ಆಗೋ ಬಂದನು ನೆನಪಿಗೆ ಈಗೋ ಬಂದನು ಮನಸ್ಸಿಗೆ. ನಮ್ಮ ಬೆಂಗಳೂರು ಪೊಲೀಸರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಂಗೆ ಬೇರೆ ಯಾರು ಯೂಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹ್ಯಾಟ್ಸ್ ಆಫ್ ಟು ದೆಮ್. ಒಂದು ಸಣ್ಣ ಪಿಟ್ ಸ್ಟಾಪ್ ನನ್ನ ಹೊಟ್ಟೆ ಹಸಿಗೆ. ಈ ಜಾತ್ರೆಗೆ ಎಲ್ಲರೂ ತಮ್ಮ ಫ್ರೆಂಡ್ಸ್ ಜೊತೆ, ತಮ್ಮ ಫ್ಯಾಮಿಲಿ ಜೊತೆ, ತಮ್ಮ ಮಕ್ಕಳ ಜೊತೆ ಭೇಟಿ ಕೊಡ್ತಾರೆ. ಇಲ್ಲಿ ದೇವ್ರನ್ನ ಬೇಡ್ಕೊಂಡು ಶಾಪಿಂಗ್ ಮಾಡಿಕೊಂಡು ಮತ್ತು ತರವಾರಿ ಊಟಗಳು ತಿಂಡಿಗಳನ್ನ ತಿಂದ್ಕೊಂಡು ಎಂಜಾಯ್ ಮಾಡ್ತಾರೆ ಈ ನಮ್ಮ ಕಡಲೆಕಾಯಿ ಪರಿಸೆ ಜಾತ್ರೆನ. ಪ್ರತಿ ವರ್ಷ ನಡೆಯೋ ಈ ಕಡಲೆಕಾಯಿ ಪರಿಸೆ ಜಾತ್ರೆಯಲ್ಲಿ ಫ್ಯಾಮಿಲೀಸು ನಗಾಡಿಕೊಂಡು ಫೋಟೋಗಳು ತಗೊಂಡು ಮತ್ತು ಮೆಮೊರೀಸ್ ಮಾಡ್ತಾರೆ ಪ್ರತಿ ವರ್ಷ. ನನ್ನ ಲೈಫಲ್ಲಿ ತೊಗೊಂಡಿರೋ ಬೆಸ್ಟ್ ಡಿಸಿಷನಲ್ಲಿ ಇದು ಒಂದು. ನನ್ನ ವ್ಲಾಗ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ನಾನು ಕಡಲೆಕಾಯಿ ಪರಿಸೆ ಜಾತ್ರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದು ನನ್ನ ಪುಣ್ಯ. ಜಾತ್ರೆ ನೋಡಿ ನನ್ನ ಒಳ ಮನಸ್ಸು ನನಗೆ ಹಾಡಿರೋಂಥ ಹಾಡಿದು. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನನ್ನೇ ತಗೊಳ್ಳೆ, ನೀಲಿನಲೆ ಚಿನ್ನ ಮೇಘ ವಿನ್ಯಾಸದ ಆಕಾಶದ ಸೀರೆ ದಿಗಂತಗಳೇ ಮೇಲೆ, ನೀಲಿನಲೆ ಚಿನ್ನ ಮೇಘ ವಿನ್ಯಾಸದ ಆಕಾಶದ ಸೀರೆ ದಿಗಂತಗಳು. ಮನಸ್ಸೊಳಗಡೆ ಇರೋ ಭಯನ ಬಿಟ್ಬಿಟ್ಟು ಬ್ಲಾಗಿಂಗ್ ಮಾಡೋಣ ಅಂತ ಕ್ರೌಡಲ್ಲಿ ಚೂಸ್ ಮಾಡ್ಕೊಂಡು ಬಂದರು. ಕ್ರೌಡಲ್ಲಿ ಕೆಲವೊಂದು ಜನ ಎಂಕರೇಜ್ ಮಾಡೋರು ಇದ್ದಾರೆ, ವೀಡಿಯೋಗೆ ಬರ್ತಾರೆ, ನಾನು ಬರ್ತೀನಿ ಹಾಯ್ ಅಂತ ಹೇಳ್ತಾರೆ. ಕೆಲವರು ಡಿಸ್ಕರೇಜ್ ಮಾಡ್ತಾರೆ, ಆಡ್ಕೋತಾರೆ. ಬ್ಲಾಗರ್ಸ್ನ ಲೈಕ್ ವಿಚಿತ್ರವಾಗಿ ನೋಡ್ತಾರೆ. ಐ ಮೀನ್ ಇಟ್ಸ್ ರಿಯಲಿ ಚಾಲೆಂಜಿಂಗ್. ಸುಮ್ಮನೆ ಯೂಟ್ಯೂಬಲ್ಲಿ ಬ್ಲಾಗಿಂಗ್ ನೋಡಿದಾಗೆಲ್ಲ ತುಂಬ ಈಸಿ ಬಿಡು ಅಂತ ಅನ್ಸೋದು. ಬಟ್ ಲೈಕ್ ನಿಜವಾಗ್ಲೂ ಪಬ್ಲಿಕಲ್ಲಿ ಬ್ಲಾಗಿಂಗ್ ಮಾಡೋಕ್ಕೆ ಕಲಿಸ್ಬೇಕು ಸೀರಿಯಸ್ಲಿ. ಎಷ್ಟೋ ಜನ ಕಮೆಂಟ್ ಪಾಸ್ ಮಾಡ್ತಾರೆ, ನಗ್ತಾರೆ, ಆಡ್ಕೋತಾರೆ. ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಅಂತೂ ಇಂತೂ ಕಡಲೆಕಾಯಿ ಪರಿಸೆ ಜಾತ್ರೆಯಿಂದ ಆಚೆ ಬಂದಿದ್ದಾಯಿತು. ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯೆನ್ಸು. ತುಂಬ ಕ್ರೌಡ್ ಆಗಿತ್ತು. ನೀವು ನಿಂತ್ಕೊಂಡ್ರೆ ಸಾಕು, ಅವರೇ ತೊಗೊಂಡೋಗಿ ಇನ್ನೊಂದು ಮೂಲೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಆ ಥರ ಇತ್ತು. ಬಟ್ ಇಟ್ ವಾಸ್ ಫನ್ ಆಲ್ ಓವರ್. ನನ್ನ ಮನಸ್ಸಲ್ಲಿದ್ದಿದ್ದ ಭಯ, ಪಬ್ಲಿಕಲ್ಲಿ ಹೆಂಗಪ್ಪ ವಿಡಿಯೋ ಮಾಡೋದು, ಹೆಂಗಪ್ಪ ಮಾತಾಡೋದು ಅನ್ನೋ ಭಯ ಹೋಗಿದೆ. ಗಣೇಶನ
ದಯೆಯಿಂದ. ಆ್ಯಂಡ್ ಯಾರಿಗಾದರೂ ಮನಸ್ಸಲ್ಲಿ ಭಯ ಇದ್ದು ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಕ್ರೌಡೆಡ್ ಪ್ಲೇಸಸ್ಗಳಲ್ಲಿ ಹೋಗಿ ಖಂಡಿತವಾಗ್ಲೂ ನೀವೇನಾದರೂ ಅಲ್ಲಿ ವಿಡಿಯೋ ಮಾಡಿದ್ರಿ ಅಂತಂದರೆ ನೀವು ಎಲ್ಲಿ ಬೇಕಾದರೂ ವಿಡಿಯೋ ಮಾಡ್ಬೋದು, ಆ ಧೈರ್ಯ ನಿಮಗೆ ಬರುತ್ತೆ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ. ನನ್ನ ಮೊದಲನೇ ವ್ಲಾಗು ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೈನಿಂಗ್ ಆಫ್.